ಫುಟ್ಪಾತ್ ತೆರವು ಖಂಡಿಸಿ ಬೀದಿ ಬದಿ ವ್ಯಾಪಾರಿಗಳು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಕೆಲವು ಕೆಆರ್ ಮಾರ್ಕೆಟ್ನಲ್ಲಿ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಕೆಲವು ಅಂಗಡಿಗಳು ಬಂದ್ ಆಗಿದ್ರೆ ಕೆಲವು ಅಂಗಡಿಗಳು ಓಪನ್ ಆಗಿದ್ದಾವೆ. ಫುಟ್ಪಾತ್ ತೆರವು ಖಂಡಿಸಿ ಬೀದಿ ಬದಿ ವ್ಯಾಪಾರಿಗಳು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕೆಲವು ಅಂಗಡಿಗಳು ಬಂದ್ ಆಗಿವೆ, ಇನ್ನು ಕೆಲವು ಅಂಗಡಿಗಳು ಓಪನ್ ಆಗಿದ್ದಾವೆ. 11 ಗಂಟೆ ಬಳಿಕ ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಜನಜಂಗುಳಿಯಿಂದ ಕೂಡಿದ ಮಾರುಕಟ್ಟೆ ಈಗ ಬಣಗುಡ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ವ್ಯಾಪಾರಿಗಳು ಜಂಟಿ ಹೋರಾಟ ಸಮಿತಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರೋದು. 6 ಸಂಘಟನೆಗಳು ಜಂಟಿಯಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಫುಟ್ಪಾತ್ ತೆರವು ಖಂಡಿಸಿ ಬೀದಿ ವ್ಯಾಪಾರಿಗಳ ಮುಷ್ಕರ. ಕೆಆರ್ ಮಾರುಕಟ್ಟೆ ಸೇರಿದಂತೆ ಕೆಲವು ಕಡೆ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಹೋರಾಟವನ್ನ ಕೈಗೊಂಡಿದ್ದಾರೆ. ಹಾಗಾದ್ರೆ ಬೀದಿ ಬದಿ ವ್ಯಾಪಾರಿಗಳ ಬೇಡಿಕೆಗಳೇನೇನು? ಹಾಗಾದ್ರೆ ವ್ಯಾಪಾರಿಗಳನ್ನ ಮತ್ತೆ ಅದೇ ಸ್ಥಳದಲ್ಲಿ ವ್ಯಾಪಾರಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ತಾತ್ಕಾಲಿಕವಾಗಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಬಿಡಬೇಕು, ಅಂತಿಮ ತೀರ್ಮಾನ ಪಟ್ಟಣ ವ್ಯಾಪಾರ ಸಮಿತಿ ತೆಗೆದುಕೊಳ್ಬೇಕು, ಜಪ್ತಿ ಮಾಡಿರುವಂಥ ಎಲ್ಲ ಸಾಮಗ್ರಿಗಳನ್ನು ಹಿಂತಿರುಗಿಸಬೇಕು, ಬೀದಿ ವ್ಯಾಪಾರಿಗಳ ಕಾಯ್ದೆಯನ್ನು ಸಂಪೂರ್ಣ ಜಾರಿಗೆ ತರಬೇಕು, ಸಮಗ್ರ ಸಮೀಕ್ಷೆ ನಡೆಸಿ ಎಲ್ಲರಿಗೂ ಕೂಡ ಗುರುತಿನ ಚೀಟಿಗಳನ್ನು ಕೊಡಬೇಕು, ಹೊಸ ನಗರ ಪಾಲಿಕೆಗಳಲ್ಲಿ ಟೌನ್ ವೆಡ್ಡಿಂಗ್ ಸಮಿತಿಯನ್ನು ರಚಿಸಬೇಕು, ವ್ಯಾಪಾರಿಗಳ ನೈಜ ಪ್ರತಿನಿಧಿತ್ವವನ್ನು ಖಚಿತಪಡಿಸ್ಕೊಳ್ಬೇಕು ಅಂತ ಬೇಡಿಕೆ. ಇದರ ಜೊತೆಗೆ ಪಾದಾಚಾರಿ ಮಾರ್ಗವನ್ನು ಅಗಲ ಮಾಡಿ ಅಲ್ಲೇ ವ್ಯಾಪಾರಿಗಳಿಗೂ ಕೂಡ ಜಾಗ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ನಿಜವಾದ ಒತ್ತುವರಿದಾರರು ಯಾರ್ಯಾರಿದ್ದಾರೋ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ಒಂದಿಷ್ಟು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಈ ಒಂದು ಹೋರಾಟಕ್ಕೆ ಬೆಂಗಳೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಅಯ್ಯೋ, ಹೋರಾಟ ಯಾರು ಮಾಡ್ತಾರೆ, ನಮ್ದು ಇದ್ದದೇ ಸಮಸ್ಯೆ ಅಂತ ಹೇಳಿ ಜನ ಅಂಗಡಿ ಓಪನ್ ಮಾಡಿದ್ದಾರೆ. ಇಲ್ಲ ಸ್ವಲ್ಪ ವ್ಯಾಪಾರ ಮಾಡಿಕೊಂಡು 11 ಗಂಟೆ ಮೇಲೆ ಹೋರಾಟಕ್ಕೆ ಹೋಗೋಣ ಅಂತ ಅವರು ಕೂಡ ನಿರ್ಧಾರ ಮಾಡಿಕೊಂಡಿದ್ದಾರೆ. ಹಾಗಾಗಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಇವತ್ತು. ಇದರ ಜೊತೆಗೆ ಸರ್ಕಾರಕ್ಕೆ ಒಂದಷ್ಟು ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ನೋಡ್ತಾ ಇದ್ವಿ ಬೀದಿ ಬದಿ ವ್ಯಾಪಾರಿಗಳ ಇವತ್ತು ಹೋರಾಟ, ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಶೋಕುಮಾರ್, ಕಳೆದ 1 ವಾರದಿಂದಲೂ ಕೂಡ ಬೆಂಗಳೂರಲ್ಲಿ ಫುಟ್ಪಾತ್ ಅನ್ನ ಯಾರೆಲ್ಲ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಅವರಿಗೆ ಜಿಬಿ ಒಂದು ದೊಡ್ಡ ಶಾಕ್ ಅನ್ನ ಕೊಟ್ಟು ಆ ಒಂದು ಒತ್ತುವರಿಯನ್ನ ತೆರವು ಮಾಡ್ತಾ ಇದ್ದಾರೆ. ಇದರಿಂದ ಇವಾಗ ಬೀದಿ ಬದಿ ವ್ಯಾಪಾರಿಗಳ ಬದುಕು ಸಂಪೂರ್ಣವಾಗಿ ಅತಂತ್ರ ಆಗಿದೆ. ಹೀಗಾಗಿ ಇವತ್ತು ಸರ್ಕಾರದ ವಿರುದ್ಧ ಜೊತೆಗೆ ಜಿಬಿಎ ವಿರುದ್ಧ ಬೀದಿ ಬದಿಗಳು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ಈ ಒಂದು ಬಂದ್ಗೆ ಒಂದ್ ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಉಂಟಾಗ್ತಾ ಇದೆ. ಸದ್ಯ ನಾನು ಇವಾಗ ಬೆಂಗಳೂರಿನ ಅತಿ ದೊಡ್ಡ ಮಾರ್ಕೆಟ್ ಆಗಿರುವಂತಹ ಕೆಆರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಒಂದು ಭಾಗದಲ್ಲಿ ವ್ಯಾಪಾರಿಗಳು ಸಂಪೂರ್ಣವಾಗಿ ಇವತ್ತು ಅಂಗಡಿಯನ್ನ ಓಪನ್ ಮಾಡಿಲ್ಲ. ಈ ಒಂದು ಫುಟ್ಪಾತ್ ನಲ್ಲಿ ಸಾಕಷ್ಟು ಗಾಡಿಗಳ ಮೇಲೆ ಹಣ್ಣಾಗಿರಬಹುದು, ತರಕಾರಿಗಳಾಗಿರಬಹುದು ಪ್ರತಿನಿತ್ಯವೂ ಕೂಡ ಮಾರಾಟವನ್ನ ಮಾಡ್ತಾ ಇದ್ರು. ಸಂಪೂರ್ಣವಾಗಿ ಇಲ್ಲಿ ಆಲ್ಮೋಸ್ಟ್ ಈ ಒಂದು ಫುಟ್ಪಾತ್ ಏನಿದೆ, ಈ ಒಂದು ಫುಟ್ಪಾತ್ ನಲ್ಲಿ 15ರಿಂದ 20 ವ್ಯಾಪಾರಿಗಳು ಅಂಗಡಿಯನ್ನ ತೆರೆದು ಈ ಒಂದು ಗಾಡಿಗಳ ಮೇಲೆ ವ್ಯಾಪಾರವನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಹೋರಾಟ ಇರೋದ್ರಿಂದಾಗಿ ನಾವು ಕೂಡ ಬಂದ್ಗೆ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿ ಇವಾಗ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ರೆ ಕೆಲವೊಂದಿಷ್ಟು ವ್ಯಾಪಾರಿಗಳು ಅಂಗಡಿಯನ್ನ ಅಂದ್ರೆ 11 ಗಂಟೆ 12 ಗಂಟೆವರೆಗೂ ನಾವು ವ್ಯಾಪಾರವನ್ನ ಮಾಡ್ತೀವಿ, ಅದಾದ ಬಳಿಕ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ನನ್ನ ಜೊತೆ ಒಬ್ರು ವ್ಯಾಪಾರಿ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಮುಷ್ಕರ ಮಾಡ್ತಾ ಇದ್ದಾರೆ, ನಿಮ್ದು ಬೆಂಬಲ ಇದೆಯಾ ಇಲ್ವಾ? ಹೌದು ಮೇಡಮ್, ಮುಚ್ಚಿದೀವಿ. ಅಂಗಡಿ ಓಪನ್ ಮಾಡ್ತೀರಾ? ಇಲ್ಲ ಮಾಡಲ್ಲ. ಇದು ಹಣ್ಣು ಹಂಗೆ ಬಿಟ್ಟಿದ್ರೆ ಏನೋ ತಂದು ಹೋಗ್ಬಿಡು, ಹೊಸರ ತುಂಬಿಟ್ಟು ಕಟ್ಬಿಟ್ಟು ಹೋಗ್ಬಿಡಿ ಮೇಡಮ್. ಎಷ್ಟು ಕಷ್ಟ ಆಗ್ತಿದೆ ಸರ್, ಅಂಗಡಿನೆಲ್ಲ ಎತ್ತಿಸ್ತಾ ಇದ್ದಾರೆ? ನಮಗೂ ತುಂಬಾ ಕಷ್ಟ ಮೇಡಮ್, ನಾವ್ ಏನ್ ಮಾಡೋದಾಗತ್ತೆ. ಇದನ್ನೇ ನಂಬ್ಕೊಂಡು ಜೀವನ ಸಾಕ್ತಾ? ಹೌದು ಸರ್ ಮೇಡಮ್, ನಮ್ಮ ಫ್ಯಾಮಿಲಿ ಇದೆ. ತುಂಬಾ ತೊಂದರೆ ಆಗ್ತಾ ಇದೆ? ಹೌದು ಮೇಡಮ್. ನೀವು ನೋಡ್ತಾ ಇರ್ಬೋದು, ಅಂದ್ರೆ ಕೆಲವೊಂದಿಷ್ಟು ಜನರು ಹೇಳ್ತಾ ಇರುವಂತದ್ದು ಅಂಗಡಿಯನ್ನ ನಾವು ಸಂಪೂರ್ಣವಾಗಿ ಗಾಡಿಗಳನ್ನೆಲ್ಲ ಕಟ್ಟಿ ಕ್ಲೋಸ್ ಮಾಡಿ ಹೋಗ್ತೀವಿ ಅಂತ ಹೇಳಿ. ಮತ್ತೊಂದು ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಒಟ್ಟಿನಲ್ಲಿ ಅಂದ್ರೆ ಈ ಒಂದು ಕೆಆರ್ ಮಾರ್ಕೆಟ್ ನಲ್ಲಿ ಒಂದ್ ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಉಂಟಾಗ್ತಾ ಇದೆ. ಕೆಲವೊಂದಿಷ್ಟು ಜನ ವ್ಯಾಪಾರಿಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಹೂವಿನ ವ್ಯಾಪಾರಿಗಳು ಯಾರೆಲ್ಲ ಇದ್ದಾರೆ ಅವರು ಇವತ್ತು ವ್ಯಾಪಾರ ಮಾಡಿ ನಾವು ಹೋಗ್ತೀವಿ, ಯಾಕಂತ ಹೇಳಿದ್ರೆ ಒಂದು ದಿನ ಹೂವನ್ನ ಇಟ್ರೆ ಅದು ಹಾಳಾಗ್ಬಿಡತ್ತೆ. ಸೊ ಹೀಗಾಗಿ ನಾವು ವ್ಯಾಪಾರವನ್ನ ಮಾಡಿ ಹೋಗ್ತೀವಿ ಅಂತ ಹೇಳಿ ಹೋಗ್ತಾ ಇರುವಂತದ್ದು. ಕೇವಲ ಕೆಆರ್ ಮಾರ್ಕೆಟ್ ಅಷ್ಟೇ ಅಲ್ಲ, ಜಯನಗರ ಆಗಿರ್ಬಹುದು, ಸಾರಕ್ಕಿ ಮಾರ್ಕೆಟ್ ಆಗಿರ್ಬಹುದು, ಈ ಎಲ್ಲಾ ಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಅಂಗಡಿಯನ್ನ ಕ್ಲೋಸ್ ಮಾಡಿ ಈ ಒಂದು ಮುಷ್ಕರಕ್ಕೆ ಕರೆಯನ್ನ ನೀಡ್ತಾ ಇರುವಂತದ್ದು. ಪ್ರಮುಖವಾಗಿ
ವ್ಯಾಪಾರಿಗಳ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೆ ಅದೇ ಜಾಗದಲ್ಲಿ ವ್ಯಾಪಾರಕ್ಕೆ ಅವಕಾಶವನ್ನ ನೀಡಬೇಕು. ಜೊತೆಗೆ ಏನು ನಮಗೆ ಒಂದು ಸೂಕ್ತವಾದಂತಹ ಕಾರ್ಡ್ ಅನ್ನ ಕೊಟ್ಟು ಆ ಒಂದು ಕಾರ್ಡ್ ಅಲ್ಲಿ ನಮಗೊಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಜೊತೆಗೆ ಇವಾಗ ಆಲ್ರೆಡಿ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರ ಐಟಮ್ಸ್ ಗಳು ಹಣ್ಣಾಗಿರ್ಬಹುದು, ತರಕಾರಿ ಆಗಿರ್ಬಹುದು, ಗಾಡಿ ಆಗಿರ್ಬಹುದು ಇದೆಲ್ಲವನ್ನು ಕೂಡ ಎತ್ಕೊಂಡು ಹೋಗಿದ್ದಾರೆ. ಸೊ ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲವನ್ನು ಕೂಡ ವಾಪಸ್ ಕೊಡ್ಬೇಕು ಅಂತ ಹೇಳಿ ಅವರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನನ್ನ ಜೊತೆ ಒಬ್ರು ಮಹಿಳಾ ವ್ಯಾಪಾರಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ನಿಮ್ ವ್ಯಾಪಾರಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಎಲ್ಲ ಎತ್ತಿಸ್ತಾ ಇದ್ದಾರೆ, ಇವತ್ತು ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ, ನಿಮ್ ಬೆಂಬಲ ಇದೆಯಾ? ಇಲ್ಲ ಮೇಡಮ್, ನಮ್ಗೆ ಎಲ್ಲ ತುಂಬಾ ತೊಂದರೆಗಳಾಯ್ತದೆ. ನಾವು ಬಡ್ಡಿ ಕಟ್ಟಬೇಕು, ಎಲ್ಲ ಈ ಬೀದಿನ ರೋಡ್ನ ನಂಬ್ಕೊಂಡಿದೀವಿ. ನಮ್ಗೆ ಇಷ್ಟು ತೊಂದರೆ ಕೊಟ್ರೆ ನಾವೆಲ್ಲ ಹೋಗೋದು ಎಲ್ಲಿ ಮೇಡಮ್? ಅವ್ರವ್ರ ಫೀಸ್ ಕಟ್ಟಬೇಕು, ಮಕ್ಳಿಗೆ ಓದಿಸ್ಬೇಕು, ಮಾರ್ಕೆಟ್ ವರ್ಷ ಫುಲ್ಲ ಮಾರ್ಕೆಟ್ನ ನಂಬ್ಕೊಂಡಿದೀವಿ. ಈ ಮಾರ್ಕೆಟ್ ಇಲ್ಲಾಂದ್ರೆ ನಾವೆಲ್ಲ ಹೋಗೋದು? ಇರೋರು ಅವ್ರಿಗೇನ್ ಡಿಕೆಗೆ ಇದೆ ಅಂತ ಅವ್ರು ಇದ್ ಮಾಡ್ತಾ ಇದಾರೆ. ಇಲ್ದವ್ರು ಎಲ್ಲಿ ಹೋಗೋದು? ಅಂಗಡಿ ಕಟ್ಕೊಡ್ತೀನಿ ಅದ್ ಎಲ್ಲಾರ್ಗು ಕಟ್ಕೊಟ್ಬಿಡ್ತಾರ? ಇಲ್ವಲ್ಲ, ಅವ್ರವ್ರ ತಕ್ಕಂತವ್ರಿಗೆ ಮಾಡ್ಕೊಡೋದು ಅವರು, ಬೇರೆ ಯಾರಿಗೂ ಮಾಡ್ಕೊಡಲ್ವಲ್ಲ. ನಾವೆಲ್ಲ ಎಲ್ಲಿ ಹೋಗೋದು ಎಲ್ಲಿ? ಬೀದಿ ವ್ಯಾಪಾರ ಅಲ್ಲ, ಗಾಡಿ ಹೊಡೆದಾಕ್ತಾರೆ, ಫುಲ್ ಪೊಲೀಸ್ ಅವ್ರು ಎತ್ತಿ ಕಾರ್ಪೊರೇಷನ್ ಅವ್ರು ಬಿಸಾಕ್ತಾ ಇದ್ದಾರೆ. ನಾವ್ ಅವಾಗ ಫೈನ್ ಕಟ್ಕೊಂಡು ಎತ್ಕೊಂಡ್ ಬರೋದೇ ಆಗ್ಬಿಟ್ಟಿದೆ ನಮ್ ಬಾಲು. ಫ್ರೀಡಂ ಪಾರ್ಕ್ ಇವತ್ತು ಪ್ರತಿಭಟನೆ ಇದೆ, ನೀವು ಹೋಗ್ತೀರಾ? ಹೋಗ್ತೀವಿ ಮೇಡಮ್, ಹೋಯ್ತೀವಿ. ಇದು ನಮ್ ಸಮಸ್ಯೆ, ನಾವು ಹೋಗೇಬೇಕು ಮೇಡಮ್. ಎಷ್ಟು ಜನ ಹೋಗ್ಬೇಕು ಅಂತ ಅನ್ಕೊಂಡು? ಇಲ್ಲಿಂದ ನಾವು ಒಂದ್ 50 ಜನ ವ್ಯಾಪಾರ ಮಾಡ್ತೀವಿ, 50 ಜನ ಹೋಯ್ತೀವಿ ಮೇಡಮ್. ನಮ್ ಲೈನ್ ಅಲ್ಲಿ 50 ಜನ ವ್ಯಾಪಾರ ಮಾಡ್ತೀವಿ, 50 ಜನವೂ ಹೋಯ್ತೀವಿ ನಾವು. ಇವತ್ತಿಡೀ ಹೋರಾಟ ಮಾಡ್ತೀರಾ? ಹಾಗಾದ್ರೆ ಮಾಡ್ತೀವಿ ಮೇಡಮ್. ಸರ್ಕಾರಕ್ಕೆ ಏನಂತ ಕೇಳ್ಕೊತೀರಾ ನೀವೇನ್? ನಮ್ಗೆ ಬೇಕು, ನಮ್ಗೆ ಫುಟ್ಪಾತ್ ವ್ಯಾಪಾರಿಗೆ ನಾವು ಸೈಡ್ ಅಲ್ಲಿ ಮಾಡ್ಕೊಳ್ತೀವಿ. ನಮ್ಗೆ ಏನು ತೊಂದರೆ ಇಲ್ಲ, ನಮ್ಗೆ ಸೈಡ್ ಅಲ್ಲಿ ಬಿಟ್ರೆ ಸಾಕು ಮೇಡಮ್. ನಾವು ಪಬ್ಲಿಕ್ ಏನು ತೊಂದರೆ ಕೊಡಲ್ಲ. ಪಬ್ಲಿಕ್ ಹೋಗೋರು ಹೋಯ್ತಾರೆ, ನಾವು ಸೈಡ್ ಅಲ್ಲಿ ಹಾಕೊಳ್ತೀವಿ ಮೇಡಮ್. ಸೊ ಇದಿಷ್ಟು ವ್ಯಾಪಾರಿಗಳು ಹೇಳ್ತಾ ಇರುವಂತದ್ದು. ಎಲ್ಲಾ ವ್ಯಾಪಾರಿಗಳು ಹೇಳ್ತಾ ಇರೋದು ಒಂದೇ, ನಮ್ಗೆ ಫುಟ್ಪಾತ್ ವ್ಯಾಪಾರವನ್ನ ನಂಬ್ಕೊಂಡು ನಾವಿದೀವಿ. ಸೊ ಹೀಗಾಗಿ ನಮ್ಗೊಂದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು. ಜೊತೆಗೆ ಫುಟ್ಪಾತ್ ಅನ್ನ ಅಗಲ ಮಾಡಿಕೊಟ್ಟು ಒಂದ್ ಕಡೆಯಲ್ಲಿ ಪಾದಚಾರಿಗಳಿಗೆ ಓಡಾಡಕ್ಕೆ ಅವಕಾಶವನ್ನ ಕೊಟ್ಟು ಮತ್ತೊಂದ್ ಕಡೆಯಲ್ಲಿ ನಮಗೂ ಕೂಡ ಅಲ್ಲಿ ವ್ಯಾಪಾರಕ್ಕೆ ಜಾಗವನ್ನ ಮಾಡಿಕೊಟ್ರೆ ನಮಗೂ ಕೂಡ ಸಹಾಯಕ ಆಗತ್ತೆ ಅಂತ ಹೇಳಿ 10 ಗಂಟೆ 11 ಗಂಟೆಯ ಬಳಿಕ ಈ ಒಂದು ಹೋರಾಟದ ತೀವ್ರತೆ ನಿಜಕ್ಕೂ ಕೂಡ ಗೊತ್ತಾಗತ್ತೆ. ಫ್ರೀಡಂ ಪಾರ್ಕ್ ಅಲ್ಲಿ ಎಷ್ಟು ಜನ ಸೇರ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಪ್ರತಿಭಟನೆ ನಿಂತಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಕಡೆಯಲ್ಲಿ ಒಂದು ದಿನದ ಕೂಲಿಗಾಗಿ ಅವರೆಲ್ಲರೂ ಕೂಡ ದುಡಿಮೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಬಹುತೇಕವಾಗಿ ಎಲ್ಲಾ ಕಡೆನೂ ಕೂಡ ಮಿಶ್ರ ಪ್ರತಿಕ್ರಿಯೆ ಉಂಟಾಗ್ತಾ ಇರೋದ್ರಿಂದಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಎಷ್ಟು ಜನ ವ್ಯಾಪಾರಿಗಳು ಸೇರಿ ಈ ಒಂದು ಪ್ರತಿಭಟನೆಯನ್ನ ಸಕ್ಸಸ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಶಿವಕುಮಾರ್, ಸುಷ್ಮಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ